ವಿಟ್ಲದ ಬಾಬನಕಟ್ಟೆಯ ಹಿರ್ತಂದ ಬೈಲಿನಲ್ಲಿ ದೊಡ್ಡ ದುರಂತ ತಪ್ಪಿ ಹೋಗಿದೆ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗುತ್ತಿದ್ದ ಸಂದರ್ಭದಲ್ಲಿ ಜಯರಾಜ್ ಎಂಬಾತ ಧೃತಿಗೆಡದೆ ಸಿಲಿಂಡರ್ ಅನ್ನು ಎತ್ತಿ ಮನೆಯಿಂದ ಹೊರಗೆ ಇಟ್ಟಿದ್ದಾನೆ. ಇದರಿಂದಾಗಿ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ತಾಯಿ ಸುಶೀಲಾ ಮತ್ತು ಜಯರಾಜ್ ವಾಸ್ತವ್ಯವಿರುವ ಮನೆಯಲ್ಲಿ ಬುಧವಾರ ಗ್ಯಾಸ್ ಸಿಲಿಂಡರ್ ಮುಗಿದಿತ್ತು. ಹೊಸ ಸಿಲಿಂಡರ್ ಅನ್ನು ಅಳವಡಿಸಿದ್ದರು. ಈ ಸಂದರ್ಭ ಅಳವಡಿಸಿದ್ದ ರೆಗ್ಯುಲೇಟರ್ ಪಕ್ಕದಿಂದ ಗ್ಯಾಸ್ ಸೋರಿಕೆಯಾಗಿದ್ದು ಒಮ್ಮೆಲೆ ಬೆಂಕಿ ಹತ್ತಿಕೊಂಡಿದೆ. ಪರಿಣಾಮ ಅಡುಗೆ ಕೋಣೆಯಲ್ಲಿ ಬೆಂಕಿಯ ಜ್ವಾಲೆ ಆವರಿಸಿದೆ. ಈ ಸಂದರ್ಭ ಧೃತಿಗೆಡದ ಜಯರಾಜ್ ಬೆಂಕಿಯ ತೀವ್ರತೆಯ ನಡುವೆಯೂ ಸಿಲಿಂಡರ್ ಅನ್ನು ಎತ್ತಿ ಮನೆಯಿಂದ ಹೊರಗೆ ಇಟ್ಟಿದ್ದಾನೆ. ಈ ಸಂದರ್ಭ ಸ್ಥಳಕ್ಕೆ ಧಾವಿಸಿದ ನೆರೆಮನೆಯ ನಿವಾಸಿ ವೆಂಕಪ್ಪ ಪೂಜಾರಿಯವರು ಉರಿಯುತ್ತಿದ್ದ ಗ್ಯಾಸ್ ಸಿಲಿಂಡರ್ಗೆ ಒದ್ದೆ ಮಾಡಿದ ಗೋಣಿ ಚೀಲವನ್ನ ಹಾಕಿ ಬೆಂಕಿಯನ್ನು ನಂದಿಸಿದ್ದಾರೆ. ಈ ಘಟನೆ ರಾತ್ರಿ 9:45 ಸುಮಾರಿಗೆ ನಡೆದಿದೆ. ಘಟನೆಯಲ್ಲಿ ಸಮಯ ಪ್ರಜ್ಞೆ ಮೆರೆದ ಯುವಕ ಜಯರಾಜ್ನ ಮುಖ ಹಾಗೂ ಕೈಗೆ ಗಾಯಗಳಾಗಿದೆ. ಘಟನೆಯಲ್ಲಿ ದ್ವಿಚಕ್ರ ವಾಹನ ಸಹಿತ ಹಲವು ಉಪಕರಣಗಳಿಗೆ ಹಾನಿಯಾಗಿದೆ. ಸಿಲಿಂಡರ್ಗೆ ಹೊತ್ತಿಕೊಂಡ ಬೆಂಕಿಯ ತೀವ್ರತೆಗೆ ಮನೆಯ ವಿದ್ಯುತ್ ಉಪಕರಣ, ಕಿಟಕಿ ಬಾಗಿಲು, ದ್ವಿಚಕ್ರ ವಾಹನ, ಇತರ ಸಾಮಗ್ರಿಗಳಿಗೆ ವ್ಯಾಪಕ ಹಾನಿಯಾಗಿದೆ. ಗ್ಯಾಸ್ ಸಿಲಿಂಡರ್ನಲ್ಲಿ ರೆಗ್ಯುಲೇಟರ್ ಅಳವಡಿಸಿದ ಸಂದರ್ಭ ಸೋರಿಕೆ ತಡೆಯಲು ಇರಬೇಕಿದ್ದ ವಾಷರ್ ಇರದೇ ಇದ್ದುದು ಈ ಅವಘಡಕ್ಕೆ ಕಾರಣ ಎಂದು ಹೇಳಲಾಗಿದೆ. ಜಯರಾಜ್ ಸಿಲಿಂಡರ್ ಅನ್ನು ಮನೆಯಿಂದ ಹೊರಗೆ ಹಾಕದೇ ಇರುತ್ತಿದ್ದರೆ ಮತ್ತಷ್ಟು ಹಾನಿ ಸಂಭವಿಸುವ ಸಾಧ್ಯತೆ ಇತ್ತು ಎನ್ನಲಾಗಿದೆ. ಘಟನೆ ಕುರಿತಾಗಿ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೊಹಮ್ಮದ್ ಆಲಿ, V4 ನ್ಯೂಸ್, ವಿಟ್ಲ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar. Now at Mangalore.